ದೇವರೇ, ಮೇಲಣ ಲೋಕಗಳಲ್ಲಿ ನಿನ್ನ ಪ್ರಭಾವವು ಮೆರೆಯಲಿ. ಭೂಮಂಡಲದ ಮೇಲೆಲ್ಲ ನಿನ್ನ ಮಹತ್ವವು ಹಬ್ಬಲಿ. ಮಂಗಳವಾರ 22 ಏಪ್ರಿಲ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಎಜೆಕಿಯೇಲನ ಪ್ರವಾದನ ಗ್ರಂಥ 34ನೇ ಅಧ್ಯಾಯದ 22ನೇ ವಚನ. ಆದ ಕಾರಣ ನನ್ನ ಹಿಂಡು ಇನ್ನೆಂದಿಗೂ ಸೋರೆಯಾಗದಂತೆ ನಾನು ಅದನ್ನು ರಕ್ಷಿಸಿ ಟಗರು ಹೋತಗಳಿಗೂ ಕುರಿಮೇಕೆಗಳಿಗೂ ನ್ಯಾಯ ತೀರಿಸುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತಾನೇ ಬಲಹೀನವಾದಂಥ ಕುರಿಗಳನ್ನು ರಕ್ಷಿಸುವುದು ಮಾತ್ರವಲ್ಲದೆ ಬಲಿಷ್ಠವಾದಂಥವರ ಮಧ್ಯೆ ಬಲಹೀನರಿಗೆ ನ್ಯಾಯ ತೀರಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ತಾನೇ ರಕ್ಷಿಸುವನು. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಕುರಿಗಳನ್ನು ಮಂದೆಗಳನ್ನು ಮೇಯಿಸಬೇಕೆಂಬುದಾಗಿ ಕುರುಬರನ್ನು ನೇಮಿಸಿದಾಗ ಕುರುಬರು ತಾವುಗಳು ಒಳ್ಳೆ ಕುರುಬರಾಗಿರದೆ ಅವರು ದುಷ್ಟತನದಿಂದ ತಾವೇ ಎಲ್ಲ ವಿಧದಲ್ಲೂ ಬಲಿಷ್ಠರಾಗುತ್ತಿದ್ದರು. ಆದರೆ ಕುರಿಗಳ ಬಗ್ಗೆ ಅವರಿಗೆ ಕಾಳಜಿ ಇರಲಿಲ್ಲ. ಕುರಿಗಳು ತಪ್ಪಿ ಹೋದಾಗ, ಕುರಿಗಳು ಗಾಯಗೊಂಡಾಗ, ಕುರಿಗಳು ಕಳೆದು ಹೋದಾಗ ಅವುಗಳನ್ನು ಹುಡುಕದೆ ಅವಳಿಗೆ ಬೇಕಾದಂಥವುಗಳನ್ನು ಕೊಡದೇ ಇದ್ದರು. ಅದಕ್ಕೆ ದೇವರು ನಾನೇ ನನ್ನ ಕುರಿಗಳನ್ನು ರಕ್ಷಿಸುತ್ತೇನೆಂಬುದಾಗಿ ಹೇಳುವುದು ಮಾತ್ರವಲ್ಲದೆ ಬಲಿಷ್ಠವಾದಂಥ ಟಗರು ಹೋತಗಳು ಬಲಹೀನವಾದಂಥ ಕುರಿಗಳನ್ನು ಹಿಂಸೆ ಮಾಡುವಂಥದ್ದು, ಇದನ್ನು ಕಂಡು ನ್ಯಾಯ ತೀರಿಸುವೆನು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕುರುಬರು ತಾವುಗಳೇ ತಿಂದು ಹೆಚ್ಚುವುದು ಮತ್ತು ಟಗರು ಹೋತಗಳು ಬಲಹೀನವಾದಂಥವುಗಳಿಗೆ ತುಳಿಯುವಂಥದ್ದು, ದಬ್ಬಾಳಿಕೆ ಮಾಡುವಂಥದ್ದನ್ನು ನೋಡಿ ದೇವರು ಕುರುಬರಿಂದ ರಕ್ಷಿಸಿ ಇಂಥ ಟಗರು ಹೋತಗಳ ಮಧ್ಯದಲ್ಲಿರ್ತಕ್ಕಂಥ ಆ ಕುರಿಗಳಿಗೆ ಎಲ್ಲ ರೀತಿಯಲ್ಲೂ ಸಹಾಯ ಕೊಟ್ಟು ಬಲಿಷ್ಠರಿಗೆ ನ್ಯಾಯ ತೀರಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಬಲಹೀನವಾದಂಥವರು ಎಲ್ಲ ಕಡೆಗಳಲ್ಲೂ ತುಳಿಯಲ್ಪಟ್ಟಂಥ ಸೋತು ಹೋದಂಥ ಪರಿಸ್ಥಿತಿಯಲ್ಲಿ ಇರುವಂಥವರು. ಇಂಥವರ ಬಗ್ಗೆ ದೇವರಿಗೆ ಕಾಳಜಿ ಉಂಟು. ಅಂಥವರನ್ನು ರಕ್ಷಿಸಲಿಕ್ಕೆ ತಾನೇ ಸ್ವತಃ ಬರುವಂಥವನು, ಉಳಿಸುವಂಥವನಾಗಿದ್ದು ಬಲಿಷ್ಠವಾದವರಿಂದ ತಾನು ನ್ಯಾಯ ತೀರಿಸುತ್ತಾನೆ. ಯಾರು ತುಳಿಯುತ್ತಾರೋ, ಯಾರು ನೋಯಿಸುತ್ತಾರೋ, ಯಾರು ಎಲ್ಲವನ್ನೂ ತೆಗೆದುಕೊಂಡು ಅದರ ಮೇಲೆ ದಬ್ಬಾಳಿಕೆ ಮಾಡುತ್ತಾರೋ ಅಂಥವರಿಗೆ ನ್ಯಾಯ ತೀರಿಸಿ ಬಲಹೀನವಾದಂಥವರಿಗೆ ಬೇಕಾದಂಥ ನ್ಯಾಯವನ್ನು ಕೊಡುತ್ತಾನೆ. ಇದು ನಮ್ಮ ದೇವರು ಮಾಡುವಂಥ ಶ್ರೇಷ್ಠವಾದಂಥ ಕಾರ್ಯ. ಕರ್ತನೇ, ದಯಾಮಯ ಸ್ವಾಮಿ, ಬಲಹೀನವಾದಂಥ ನಾವುಗಳು ನಿನ್ನ ಮುಂದೆ ಇರುವಾಗ ನಮ್ಮನ್ನು ರಕ್ಷಿಸಿದ್ದಿ. ನಾವು ಮತ್ತೊಬ್ಬರಿಗೆ ತುಳಿಯದ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.